ಐಪಿಎಲ್ ಕಪ್ ವಿಜೇತರಿಗೆ ಸಿಎಂ ಟೀ ಪಾರ್ಟಿಯ ಆಯೋಜನೆಯನ್ನ ಮಾಡಿದ್ದಾರೆ. ಸಂಜೆ ಟೀ ಪಾರ್ಟಿ ನೀಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಜೆ 4 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆರ್ಸಿಬಿ ಟೀಮ್ ಭೇಟಿ. ಈ ವೇಳೆ ಚಹಾಕೂಟವನ್ನ ಆಯೋಜನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಹಾಕೂಟದ ಬಳಿಕ ವಿಕ್ಟರಿ ಪರೇಡ್ ಮೆರವಣಿಗೆ ಆರಂಭ ಆಗಲಿಕ್ಕಿದೆ. ಐಪಿಎಲ್ ಕಪ್ ವಿಜೇತರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚಹಾಕೂಟದ ಆಯೋಜನೆಯನ್ನ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಆರ್ಸಿಬಿ ಪ್ಲೇಯರ್ಸ್ಗೆ ಚಹಾಕೂಟದ ಆಯೋಜನೆ. ಅದಾದ ನಂತರ ಮೆರವಣಿಗೆ ಆರಂಭ ಆಗುತ್ತೆ. ಈ ಮೆರವಣಿಗೆ ವಿಚಾರವಾಗಿ ಸಿದ್ಧತೆಗಳ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, 3 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಬಹುಶಃ ಜನಸಾಗರ ಮಹಾಸಾಗರವೇ ಅಲ್ಲಿ ಸೇರುತ್ತೆ. 3 ಲಕ್ಷಕ್ಕಿಂತ ಡಬಲ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಆರ್ಸಿಬಿ ಅಭಿಮಾನಿಗಳ ಶಕ್ತಿ ಎಂತದ್ದು ಅಂತ ನಾವು 18 ವರ್ಷದಿಂದ ನೋಡಿದೀವಿ. ನಿನ್ನೆಯೂ ಕೂಡ ಅದರ ಸ್ಫೋಟವೇ ಆಗ್ಬಿಡ್ತು, ಆ ಮಟ್ಟಿಗೆ ಅಭಿಮಾನ. ಸೊ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ 100ಕ್ಕೆ 100ರಷ್ಟು ಜನ ಸೇರ್ತಾರೆ. ಯಾವ ರೀತಿ ಭದ್ರತೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ, ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಶ್ರೀಪಾದ್, ನಿಜಕ್ಕೂ ಕೂಡ ನೀವು ಹೇಳಿದ ಹಾಗೆ ಆರ್ಸಿಬಿಯ ಅಭಿಮಾನಿಗಳ ಸಂಖ್ಯೆ ಅಸಂಖ್ಯಾತ, ಅಂದ್ರೆ ಕೌಂಟ್ಲೆಸ್ ಇದೆ. ಯಾಕಂದ್ರೆ ವರ್ಲ್ಡ್ ವೈಡ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೀವು ನೋಡ್ತಿರ್ಬೋದು. ಓನ್ಲಿ ಕರ್ನಾಟಕ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಭಿಮಾನಿಗಳು, ಆರ್ಸಿಬಿ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಹೇಗೆ ಸೆಲೆಬ್ರೇಷನ್ ಆಗ್ತಿತ್ತಲ್ಲ ನಿನ್ನೆ ರಾತ್ರಿ, ಅದೇ ರೀತಿ ಸೆಲೆಬ್ರೇಷನ್ ಆಗ್ತದೆ. ನಿನ್ನೆ ರಾತ್ರಿ ಕಪ್ ಗೆದ್ದಿದೆ ಅಂತ ವಿಚಾರ ಗೊತ್ತಾದ ಕೂಡಲೇ ಆ ರೀತಿಯಾದಂತಹ ಸೆಲೆಬ್ರೇಷನ್ ಆಗಿದೆ. ಅಂದ್ರೆ ಇನ್ನು ಬೆಂಗಳೂರಿನಲ್ಲಿ ಆ ಕಪ್ ತೆಗೆದುಕೊಂಡು ಬರುತ್ತೆ, ಟೀಮ್ ಬರುತ್ತೆ ಅಂತಂದ್ರೆ ಯಾವ ರೀತಿ ಸೆಲೆಬ್ರೇಷನ್ ಮಾಡೋದಕ್ಕೆ ಅಭಿಮಾನಿಗಳು ಕಾಯ್ತಿದ್ದಾರೆ ಅನ್ನೋಂಥದ್ದನ್ನ ಊಹೆ ಮಾಡೋಕ್ಕೂ ಕೂಡ ಆಗಲ್ಲ. ಅದರಲ್ಲೂ ಕೂಡ ಬೆಂಗಳೂರಿನ ಸೆಂಟರ್ ಆಫ್ ಸಿಟಿ ವಿಧಾನಸೌಧಕ್ಕೆ ಆ ಒಂದು ಕಪ್ಪನ್ನ ತೆಗೆದುಕೊಂಡು ಬರ್ತಾರೆ. ಹೀಗಾಗಿ ಸಾಕಷ್ಟು ಜನ ಸೇರುವಂತ ಸಾಧ್ಯತೆ ಇದೆ. ಈಗಾಗಲೇ ಆರ್ಸಿಬಿ ಅಫಿಷಿಯಲ್ ಪೇಜ್ ನಲ್ಲೂ ಕೂಡ ಇದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಹೀಗಾಗಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ, ನೀವು ಹೇಳಿದ ಹಾಗೆ ಅದು ಡಬಲ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ ಗಳಿಂದ ಕೂಡ ಬರುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅಭಿಮಾನಿಗಳು, ಹುಚ್ಚ ಅಭಿಮಾನಿಗಳು, ಆ ರೀತಿ ಲಾಯಲ್ ಫ್ಯಾನ್ಸ್ ಆರ್ಸಿಬಿಗಿದೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಜೊತೆಗೆ ಈ ಒಂದು ವಿಧಾನಸೌಧದ ಬಳಿ ಆ ಒಂದು ಕಪ್ಪನ್ನ ಇಟ್ಟು ಅಲ್ಲಿ ಫೋಟೋಶೂಟ್ ಆದ್ಮೇಲೆ ಅದನ್ನ ವಿಜಯ ಯಾತ್ರೆ, ಅಂದ್ರೆ ಸ್ಟೇಡಿಯಂ ವರ್ಗೂ ಕೂಡ ವಿಜಯ ಯಾತ್ರೆ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಆರ್ಸಿಬಿ ತಂಡ ರೆಡಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕೂಡ ಭದ್ರತೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗ್ತದೆ. ಇಲ್ಲಿವರೆಗೂ ಕೂಡ ಪೊಲೀಸ್ ಇಲಾಖೆಯಿಂದ ಈ ಒಂದು ವಿಜಯ ಯಾತ್ರೆಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ನೀಡಲಾಗಿಲ್ಲ. ಆದಾಗಿಯೂ ಕೂಡ ಇನ್ ಮುಂದಿನ ಹಂತದಲ್ಲಿ ಚರ್ಚೆ ಮಾಡಿಕೊಂಡು ಆ ಒಂದು ವಿಜಯ ಯಾತ್ರೆಗೆ ಪರ್ಮಿಷನ್ ನೀಡೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ನಡೀತಿದೆ. ಸದ್ಯಕ್ಕೆ ಬಂದ ನಂತರ, ಅಂದ್ರೆ HLಗೆ 1:30 ಸುಮಾರಿಗೆ ಬಂದ ನಂತರ ಅವರು ನೇರವಾಗಿ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ರೆಸ್ಟ್ ತೆಗೆದುಕೊಂಡು ನಂತರ ಸಿಎಂ ಅವರನ್ನ ಮೀಟ್ ಮಾಡ್ತಾರೆ. ಅದಾದ್ಮೇಲೆ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಆದ್ಮೇಲೆ ನೇರವಾಗಿ ಕಂಠೀರವ ಸ್ಟೇಡಿಯಂ, ನೇರವಾಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರೋದು ಅಥವಾ ವಿಜಯ ಯಾತ್ರೆ ಮಾಡೋದ್ರ ಬಗ್ಗೆ ಇನ್ನಷ್ಟು ಕನ್ಫರ್ಮೇಶನ್ ಗಳು ಬರಬೇಕಿದೆ. ಯಾಕಂದ್ರೆ ಸಾಕಷ್ಟು ಜನ ಸೇರೋದ್ರಿಂದ ಒಂದಷ್ಟು ಭದ್ರತೆಗೆ ಸಾಕಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಸೆಂಟರ್ ಆಫ್ ಸಿಟಿ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಸಾಕಷ್ಟು ಜನ, ನೀವು ಹೇಳಿದಾಗೆ ಲಕ್ಷಾಂತರ ಜನ ಸೇರೋದ್ರಿಂದ ಬಂದೋಬಸ್ತ್ಗೂ ಕೂಡ ಸಾಕಷ್ಟು ತೊಂದರೆ ಆಗುವಂತ ನಿಟ್ಟಿನಲ್ಲಿ ಆ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸಲಾಗುತ್ತೆ. ಇದರ ಜೊತೆಗೆ ವಿಧಾನಸೌಧದಲ್ಲೂ ಕೂಡ ಸನ್ಮಾನ ಕಾರ್ಯಕ್ರಮ ಏರ್ಪಾಡು ಮಾಡಲಾಗುತ್ತೆ ಅನ್ನುವಂತ ಸುದ್ದಿ ಕೂಡ ಇತ್ತು. ಭದ್ರತಾ ವಿಚಾರವಾಗಿ ಆ ಒಂದು ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಸಂಜೆ 6 ಗಂಟೆ ಸುಮಾರಿಗೆ ಚಿನ್ನಸ್ವಾಮಿಯಲ್ಲಿ ಒಂದು ಫಂಕ್ಷನ್ ಅನ್ನ ಇಡುವಂತ ಕೆಲಸವನ್ನ ಈಗಾಗಲೇ ಆರ್ಸಿಬಿ ತಂಡ ಮಾಡಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಇಷ್ಟೊತ್ತು ಕೂಡ ಈ ಒಂದು ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ ಇರಲಿಲ್ಲ. ಅಭಿಮಾನಿಗಳಿಗೆ ಒಳಗಡೆ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಟಿಕೆಟ್ ಇಲ್ಲ. ಆದ್ರೆ ಒಂದಷ್ಟು ಇನ್ವಿಟೇಷನ್ ಅನ್ನ ಕಳಿಸ್ತಾರೆ ಪೇಜ್ಗಳಲ್ಲಿ, ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಲಾಗಿನ್ ರೀತಿಯಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನ ಆರ್ಸಿಬಿ ಟೀಮ್ ಮಾಡುತ್ತೆ. ಅದಾದ್ಮೇಲೆ ಆ ಒಂದು ಇನ್ವೈಟ್ ನಿಂದ ಯಾರೆಲ್ಲ ಅಭಿಮಾನಿಗಳು ಬರ್ತಾರೆ ಆ ಒಂದು ಸ್ಕ್ಯಾನಿಂಗ್ ಏನಿರುತ್ತೆ ಅದನ್ನ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುತ್ತಮುತ್ತಲು ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಜೊತೆಗೆ
ಟ್ರಾಫಿಕ್ ಸಾಕಷ್ಟು ಆಗಿರೋದ್ರಿಂದ ಈಗ ಆಗುವಂತ ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ಅಂತ ನಿಟ್ಟಿನಲ್ಲಿ ಆಗಿರ್ಬೋದು, ಮತ್ತೆ ಟ್ರಾಫಿಕ್ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ ಹಿರಿಯ ಅಧಿಕಾರಿಗಳು. ಕಮಿಷನರ್ ಬಿ ದಯಾನಂದ್ ಆಗಿರ್ಬೋದು, ಮತ್ತೆ ಟ್ರಾಫಿಕ್ ಕಮಿಷನರ್ ಅನುಚೇತ ಅವರು ಆಗಿರ್ಬೋದು. ಈ ಒಂದು ಭದ್ರತಾ ವಿಚಾರವಾಗಿ ಜೊತೆಗೆ ಟ್ರಾಫಿಕ್ ನ ವಿಚಾರವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಇನ್ನೂ ಕೂಡ ಈ ಒಂದು ವಿಜಯ ಯಾತ್ರೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಆದ್ರೆ ಒಂದು ವೇಳೆ ಸರ್ಕಾರದ ಕಡೆಯಿಂದ ಕೂಡ ಸೂಚನೆಗಳೇನಾದ್ರೂ ಬಂದ್ರೆ ಪರ್ಮಿಷನ್ ಕೊಡುವಂತ ಸಾಧ್ಯತೆ, ಆ ಒಂದು ನಿಟ್ಟಿನಲ್ಲೂ ಕೂಡ ಬಂದೋಬಸ್ತ್ಗೆ ಏನೆಲ್ಲ ತಯಾರಿ. ಸಂಪರ್ಕದಲ್ಲಿ ಮತ್ತೊಂದು ಐಪಿಎಲ್ ಕಪ್ ವಿಜೇತರಿಗೆ ಸಿಎಂ ಟೀ ಪಾರ್ಟಿಯ ಆಯೋಜನೆಯನ್ನ ಮಾಡಿದ್ದಾರೆ. ಸಂಜೆ ಟೀ ಪಾರ್ಟಿ ನೀಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಂಜೆ 4 ಗಂಟೆ ಸುಮಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆರ್ಸಿಬಿ ಟೀಮ್ ಭೇಟಿ. ಈ ವೇಳೆ ಚಹಾಕೂಟವನ್ನ ಆಯೋಜನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಹಾಕೂಟದ ಬಳಿಕ ವಿಕ್ಟರಿ ಪರೇಡ್ ಮೆರವಣಿಗೆ ಆರಂಭ ಆಗಲಿಕ್ಕಿದೆ. ಐಪಿಎಲ್ ಕಪ್ ವಿಜೇತರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚಹಾಕೂಟದ ಆಯೋಜನೆಯನ್ನ ಮಾಡಿದ್ದಾರೆ. ಸಂಜೆ 4 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಆರ್ಸಿಬಿ ಪ್ಲೇಯರ್ಸ್ಗೆ ಚಹಾಕೂಟದ ಆಯೋಜನೆ. ಅದಾದ ನಂತರ ಮೆರವಣಿಗೆ ಆರಂಭ ಆಗತ್ತೆ. ಈ ಮೆರವಣಿಗೆ ವಿಚಾರವಾಗಿ, ಸಿದ್ಧತೆಗಳ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, 3 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಬಹುಶಃ ಜನಸಾಗರ, ಮಹಾಸಾಗರವೇ ಅಲ್ಲಿ ಸೇರುತ್ತೆ. 3 ಲಕ್ಷಕ್ಕಿಂತ ಡಬಲ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಆರ್ಸಿಬಿ ಅಭಿಮಾನಿಗಳ ಶಕ್ತಿ ಎಂತದ್ದು ಅಂತ ನಾವು 18 ವರ್ಷದಿಂದ ನೋಡಿದೀವಿ. ನಿನ್ನೆಯೂ ಕೂಡ ಅದರ ಸ್ಫೋಟವೇ ಆಗ್ಬಿಡ್ತು, ಆ ಮಟ್ಟಿಗೆ ಅಭಿಮಾನ. ಸೊ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ 100ಕ್ಕೆ 100ರಷ್ಟು ಜನ ಸೇರ್ತಾರೆ. ಯಾವ ರೀತಿ ಭದ್ರತೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ, ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಶ್ರೀಪಾದ್, ನಿಜಕ್ಕೂ ಕೂಡ ನೀವು ಹೇಳಿದ ಹಾಗೆ ಆರ್ಸಿಬಿಯ ಅಭಿಮಾನಿಗಳ ಸಂಖ್ಯೆ ಅಸಂಖ್ಯಾತ, ಅಂದ್ರೆ ಕೌಂಟ್ಲೆಸ್ ಇದೆ. ಯಾಕಂದ್ರೆ ವರ್ಲ್ಡ್ ವೈಡ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೀವು ನೋಡ್ತಿರ್ಬೋದು. ಓನ್ಲಿ ಕರ್ನಾಟಕ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಭಿಮಾನಿಗಳು, ಆರ್ಸಿಬಿ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಹೇಗೆ ಸೆಲೆಬ್ರೇಷನ್ ಆಗ್ತಿತ್ತಲ್ಲ ನಿನ್ನೆ ರಾತ್ರಿ, ಅದೇ ರೀತಿ ಸೆಲೆಬ್ರೇಷನ್ ಆಗ್ತದೆ. ನಿನ್ನೆ ರಾತ್ರಿ ಕಪ್ ಗೆದ್ದಿದೆ ಅಂತ ವಿಚಾರ ಗೊತ್ತಾದ ಕೂಡಲೇ ಆ ರೀತಿಯಾದಂತ ಸೆಲೆಬ್ರೇಷನ್ ಆಗಿದೆ. ಅಂದ್ರೆ ಇನ್ನು ಬೆಂಗಳೂರಿನಲ್ಲಿ ಆ ಕಪ್ ತೆಗೆದುಕೊಂಡು ಬರುತ್ತೆ, ಟೀಮ್ ಬರುತ್ತೆ ಅಂತಂದ್ರೆ ಯಾವ ರೀತಿ ಸೆಲೆಬ್ರೇಷನ್ ಮಾಡೋದಕ್ಕೆ ಅಭಿಮಾನಿಗಳು ಕಾಯ್ತಿದ್ದಾರೆ ಅನ್ನೋಂಥದನ್ನ ಊಹೆ ಮಾಡೋಕ್ಕೂ ಕೂಡ ಆಗಲ್ಲ. ಅದರಲ್ಲೂ ಕೂಡ ಬೆಂಗಳೂರಿನ ಸೆಂಟರ್ ಆಫ್ ಸಿಟಿ ವಿಧಾನಸೌಧಕ್ಕೆ ಆ ಒಂದು ಕಪ್ಪನ್ನ ತೆಗೆದುಕೊಂಡು ಬರ್ತಾರೆ. ಹೀಗಾಗಿ ಸಾಕಷ್ಟು ಜನ ಸೇರುವಂತ ಸಾಧ್ಯತೆ ಇದೆ. ಈಗಾಗಲೇ ಆರ್ಸಿಬಿ ಅಫಿಷಿಯಲ್ ಪೇಜ್ ನಲ್ಲೂ ಕೂಡ ಇದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಎಲ್ಲ ರೀತಿಯಾದಂತ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಹೀಗಾಗಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ, ನೀವು ಹೇಳಿದ ಹಾಗೆ ಅದು ಡಬಲ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕದ ಡಿಸ್ಟ್ರಿಕ್ಟ್ ಗಳಿಂದ ಕೂಡ ಬರುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅಭಿಮಾನಿಗಳು, ಹುಚ್ಚ ಅಭಿಮಾನಿಗಳು, ಆ ರೀತಿ ಲಾಯಲ್ ಫ್ಯಾನ್ಸ್ ಆರ್ಸಿಬಿಗಿದೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಜೊತೆಗೆ ಈ ಒಂದು ವಿಧಾನಸೌಧದ ಬಳಿ ಆ ಒಂದು ಕಪ್ಪನ್ನ ಇಟ್ಟು ಅಲ್ಲಿ ಫೋಟೋಶೂಟ್ ಆದ್ಮೇಲೆ ಅದನ್ನ ವಿಜಯ ಯಾತ್ರೆ ಅಂದ್ರೆ ಸ್ಟೇಡಿಯಂ ವರ್ಗೂ ಕೂಡ ವಿಜಯ ಯಾತ್ರೆ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಆರ್ಸಿಬಿ ತಂಡ ರೆಡಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕೂಡ ಭದ್ರತೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡಲಾಗ್ತದೆ. ಇಲ್ಲಿವರೆಗೂ ಕೂಡ ಪೊಲೀಸ್ ಇಲಾಖೆಯಿಂದ ಈ ಒಂದು ವಿಜಯ ಯಾತ್ರೆಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ನೀಡಲಾಗಿಲ್ಲ. ಆದಾಗಿಯೂ ಕೂಡ ಇನ್ ಮುಂದಿನ ಹಂತದಲ್ಲಿ ಚರ್ಚೆ ಮಾಡಿಕೊಂಡು ಆ ಒಂದು ವಿಜಯ ಯಾತ್ರೆಗೆ ಪರ್ಮಿಷನ್ ನೀಡೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ನಡೀತಿದೆ. ಸದ್ಯಕ್ಕೆ ಬಂದ ನಂತರ ಅಂದ್ರೆ HLಗೆ 1:30 ಸುಮಾರಿಗೆ ಬಂದ ನಂತರ ಅವರು ನೇರವಾಗಿ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ರೆಸ್ಟ್ ತೆಗೆದುಕೊಂಡು ನಂತರ ಸಿಎಂ ಅವರನ್ನ ಮೀಟ್ ಮಾಡ್ತಾರೆ. ಅದಾದ್ಮೇಲೆ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಆದ್ಮೇಲೆ ನೇರವಾಗಿ ಕಂಠೀರವ ಸ್ಟೇಡಿಯಂ, ನೇರವಾಗಿ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರೋದು ಅಥವಾ ವಿಜಯ ಯಾತ್ರೆ ಮಾಡೋದ್ರ ಬಗ್ಗೆ ಇನ್ನಷ್ಟು ಕನ್ಫರ್ಮೇಶನ್ ಗಳು ಬರಬೇಕಿದೆ. ಯಾಕಂದ್ರೆ ಸಾಕಷ್ಟು ಜನ ಸೇರೋದ್ರಿಂದ ಒಂದಷ್ಟು ಭದ್ರತೆಗೆ ಸಾಕಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಸೆಂಟರ್ ಆಫ್ ಸಿಟಿ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಸಾಕಷ್ಟು ಜನ, ನೀವು ಹೇಳಿದಾಗೆ ಲಕ್ಷಾಂತರ ಜನ ಸೇರೋದ್ರಿಂದ ಬಂದೋಬಸ್ತ್ಗೂ ಕೂಡ ಸಾಕಷ್ಟು ತೊಂದರೆ ಆಗುವಂತ ನಿಟ್ಟಿನಲ್ಲಿ ಆ ಒಂದು ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸಲಾಗುತ್ತೆ. ಇದರ ಜೊತೆಗೆ ವಿಧಾನಸೌಧದಲ್ಲೂ ಕೂಡ ಸನ್ಮಾನ ಕಾರ್ಯಕ್ರಮ ಏರ್ಪಾಡು ಮಾಡಲಾಗುತ್ತೆ ಅನ್ನುವಂತ ಸುದ್ದಿ ಕೂಡ ಇತ್ತು. ಭದ್ರತಾ ವಿಚಾರವಾಗಿ ಆ ಒಂದು ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಸಂಜೆ
6 ಗಂಟೆ ಸುಮಾರಿಗೆ ಚಿನ್ನಸ್ವಾಮಿಯಲ್ಲಿ ಒಂದು ಫಂಕ್ಷನ್ ಅನ್ನ ಇಡುವಂತ ಕೆಲಸವನ್ನ ಈಗಾಗಲೇ ಆರ್ಸಿಬಿ ತಂಡ ಮಾಡಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತಲೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಇಷ್ಟೊತ್ತು ಕೂಡ ಈ ಒಂದು ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ ಇರಲಿಲ್ಲ. ಅಭಿಮಾನಿಗಳಿಗೆ ಒಳಗಡೆ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಟಿಕೆಟ್ ಇಲ್ಲ. ಆದ್ರೆ ಒಂದಷ್ಟು ಇನ್ವಿಟೇಷನ್ ಅನ್ನ ಕಳಿಸ್ತಾರೆ ಪೇಜ್ಗಳಲ್ಲಿ, ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಲಾಗಿನ್ ರೀತಿಯಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನ ಆರ್ಸಿಬಿ ಟೀಮ್ ಮಾಡುತ್ತೆ. ಅದಾದ್ಮೇಲೆ ಆ ಒಂದು ಇನ್ವೈಟ್ ನಿಂದ ಯಾರೆಲ್ಲ ಅಭಿಮಾನಿಗಳು ಬರ್ತಾರೆ ಆ ಒಂದು ಸ್ಕ್ಯಾನಿಂಗ್ ಏನಿರುತ್ತೆ ಅದನ್ನ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುತ್ತಮುತ್ತಲು ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಜೊತೆಗೆ ಟ್ರಾಫಿಕ್ ಸಾಕಷ್ಟು ಆಗಿರೋದ್ರಿಂದ ಈಗ ಆಗುವಂತ ಸಾಧ್ಯತೆ ಇರೋದ್ರಿಂದ ಪೊಲೀಸ್ ಇಲಾಖೆ ಕೂಡ ಬಂದೋಬಸ್ತ್ ಅಂತ ನಿಟ್ಟಿನಲ್ಲಿ ಆಗಿರ್ಬೋದು ಮತ್ತೆ ಟ್ರಾಫಿಕ್ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ ಹಿರಿಯ ಅಧಿಕಾರಿಗಳು. ಕಮಿಷನರ್ ಬಿ ದಯಾನಂದ್ ಆಗಿರ್ಬೋದು ಮತ್ತೆ ಟ್ರಾಫಿಕ್ ಕಮಿಷನರ್ ಅನುಚೇತ ಅವರು ಆಗಿರ್ಬೋದು ಈ ಒಂದು ಭದ್ರತಾ ವಿಚಾರವಾಗಿ ಜೊತೆಗೆ ಟ್ರಾಫಿಕ್ ನ ವಿಚಾರವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಇನ್ನೂ ಕೂಡ ಈ ಒಂದು ವಿಜಯ ಯಾತ್ರೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಆದ್ರೆ ಒಂದು ವೇಳೆ ಸರ್ಕಾರದ ಕಡೆಯಿಂದಲೂ ಕೂಡ ಸೂಚನೆಗಳೇನಾದ್ರೂ ಬಂದ್ರೆ ಪರ್ಮಿಷನ್ ಕೊಡುವಂತ ಸಾಧ್ಯತೆ ಆ ಒಂದು ನಿಟ್ಟಿನಲ್ಲೂ ಕೂಡ ಬಂದೋಬಸ್ತ್ಗೆ ಏನೆಲ್ಲ ತಯಾರಿ ಸಂಪರ್ಕದಲ್ಲಿ ಹೀಗಾಗಿ